ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ನಮಗೆ ಮಾಘ ಪೌರ್ಣಮಿ, ಅದರ ಜೊತೆ ಪುಷ್ಯಮಿ ಯೋಗ ಕೂಡ ಇರೋದ್ರಿಂದ ಭಾನುವಾರ ಬಂದರೆ ಅದನ್ನು ರವಿ ಪುಷ್ಯಮಿ ಯೋಗ ಅಂತ ಕೂಡ ನಾವು ಕರಿತೀವಿ. ಅದ್ಭುತಗಳು ಜಾಸ್ತಿ ಇರೋದ್ರಿಂದ ಪೌರ್ಣಮಿ ಅಂದರೆ ನಮ್ಮ ಕತ್ತಲನ್ನು ಓಡಿಸಿ, ಅಂಧಕಾರವನ್ನು ಓಡಿಸಿ ಬೆಳಕಿನ ಕಡೆ ಹೋಗುವಂಥದ್ದು. ನಮ್ಮ ಮನಸ್ಸು ಅಷ್ಟೇ ಒಂಥರ ಚಂಚಲವಾಗಿರುತ್ತೆ. ಜಾಸ್ತಿ ಮನಸ್ಸಿನ ಕಾರಕ ಚಂದ್ರನು. ಅದಕ್ಕೋಸ್ಕರ ಈ ರೀತಿ ಪೌರ್ಣಮಿಯ ದಿನಗಳು ನಮಗೆ ಹತ್ತಿರ ಬಂದಾಗ ಅದರ ಪ್ರಭಾವ ಎಷ್ಟು ಇರುತ್ತೆ ಅಂದರೆ, ಪೌರ್ಣಮಿಯ ಹಿಂದೆ ಮುಂದೆ ಆ ದಿನಗಳನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮನಸ್ಸಿನ ಕಾರಕ ಎಷ್ಟು ನಾವು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಜಗಳಗಳು ಜಾಸ್ತಿ ಇರುತ್ತೆ, ಅಥವಾ ಒಳ್ಳೆ ರೀತಿಯಲ್ಲೂ ಕೂಡ ನಾವು ಡಿಸಿಷನ್ ತಗೊಳ್ಳುವಂಥ ದಿನಗಳು ಕೂಡ ಇದೇ ಆಗಿರುತ್ತೆ. ಅಂದರೆ ಒಳ್ಳೆಯದೇ ಆಗಿರಬಹುದು, ಕೆಟ್ಟದ್ದೇ ಆಗಿರಬಹುದು. ಮನಸ್ಸಿನ ಕಾರಕ ಚಂದ್ರನು ಆಗಿರೋದ್ರಿಂದ ಪೌರ್ಣಮಿಯ ದಿನಗಳಲ್ಲಿ ಮುಖ್ಯವಾಗಿ ಈ ಪರಿಹಾರಗಳನ್ನು ಹಾಗೂ ನಾವು ರಾತ್ರಿ ಮರೆಯದೆ ನೆನಪಿಟ್ಟುಕೊಂಡು ಆಕಾಶವನ್ನು ನೋಡ್ತಾ ಚಂದ್ರನು ಪ್ರಕಾಶಮಾನವಾಗಿ ಬೆಳಗುತ್ತಾ ಇರ್ತಾನೆ. ಆ ಸಮಯದಲ್ಲಿ ಒಂದು 5 ನಿಮಿಷ ಚಂದ್ರನನ್ನು ನೋಡುತ್ತಾ ಓಂ ಚಂದ್ರದೇವಾಯ ನಮಃ, ಓಂ ಚಂದ್ರದೇವಾಯ ನಮಃ ಅಂತ ಹೇಳ್ಕೊಳ್ಬೇಕು. ನಿಮಗೆ ಎಷ್ಟು ಸಾರಿ ಸಾಧ್ಯ ಆಗುತ್ತೋ, ಕನಿಷ್ಠ ಪಕ್ಷ 108 ಬಾರಿ ಹೇಳ್ಕೊಳ್ಳೋದು ಬಹಳ ಉತ್ತಮವಾಗಿರುತ್ತೆ. ಅದು ಹೇಳ್ಕೊಳ್ಳೋದು ಕಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಬೇಕಂದರೆ ನಿಮ್ಮ ಇಷ್ಟ, ಇಷ್ಟು ಸಾರಿ ಆದರೂ ಹೇಳ್ಕೊಳ್ಬಹುದು. ಯಾಕಂದರೆ ನಾವು ಲೈಫಲ್ಲಿ ಏನೇ ಮಾಡಬೇಕು ಅಂದರೂ, ಒಂದು ಬಿಸ್ನೆಸ್ ಮಾಡಬೇಕು ಅಂದರೂ, ಒಂದು ಹೊಸ್ದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೂ ಕೂಡ, ನಮ್ಮ ಜೀವನದ ದಿಕ್ಕನ್ನು ನಾವು ಬದಲಿಸ್ಕೊಳ್ಬೇಕು ಅಂದರೂ ಕೂಡ ನಮ್ಮ ಮನಸ್ಸು ನಾವು ಹೇಳ್ದಂಗೆ ಕೇಳಬೇಕು. ಅಂದರೆ ನಾವು ಮನಸ್ಸು ಯಾವ ರೀತಿ ಹೋಗುತ್ತೋ ಆ ಥರ ಹೋಗಬಾರ್ದು. ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿದಾಗ ಈ ಕೆಲಸ ನಾವು ಮಾಡಬೇಕು ಅನ್ನುವಂಥದ್ದು, ಅಂದರೆ ಉತ್ತಮವಾದ ಆಲೋಚನೆಗಳು ಅನ್ನುವಂಥದ್ದು ಬರುತ್ತೆ. ಇಲ್ಲ ಅಂದರೆ ತುಂಬಾ ಒಂದು ರೀತಿಯಲ್ಲಿ ನಮಗೆ ಎಲ್ಲವೂ ಕಷ್ಟ ಆಗ್ತಾಯಿದೆ, ಸೋಲಾಗ್ತಾಯಿದೆ, ನಮ್ಮ ಲೈಫಲ್ಲಿ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ವಾ ಅನ್ನುವ ರೀತಿ ಮನಸ್ಸು ಕುಗ್ಗೋಗ್ಬಿಡುತ್ತೆ. ಅದಕ್ಕೆ ಆ ರೀತಿ ಮಾಡಿಕೊಳ್ಳದೆ ನಮ್ಮ ಮನಸ್ಸನ್ನು ನಾವು ಬಲಪಡಿಸ್ಕೊಳ್ಳೋದಕ್ಕೆ ಪೌರ್ಣಮಿಯ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈಗಿನ ಕಾಲದಲ್ಲಿ ನೀವು ನೋಡಬಹುದು ಎಷ್ಟೆಷ್ಟೋ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಮನಸ್ಸು ಕುಗ್ಗೋಗ್ಬಿಡುತ್ತೆ. ನಾವು ಬೇಡಪ್ಪ, ನಮಗೆ ಈ ಲೈಫೇ ಬೇಡ, ಈ ಸಮಸ್ಯೆಗಳಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಂಡು ಬಿಡ್ತೀವಿ. ಆಗ ನಮ್ಮ ಲೈಫ್ಗೆ ನಾವು ಅಲ್ಲಿ ಫುಲ್ ಸ್ಟಾಪ್ ಇಟ್ಬಿಡ್ತೀವಿ. ಕೆಲವೊಂದು ಸಾರಿ ಮನಸ್ಸಿಗೆ ನೋವು ಮಾಡಿಕೊಂಡು ಏನೇನೋ ಕೆಟ್ಟದ್ದಾಗಿ ಡಿಸಿಷನ್ ತಗೊಳ್ಳುವಂಥದ್ದು ಎಲ್ಲವೂ ಆಗುತ್ತೆ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಏನೇ ಕಷ್ಟ ಬಂದರೂ ಕೂಡ ಆ ಕಷ್ಟ ಜಾಸ್ತಿ ದಿನ ನಮ್ಮ ಹತ್ರ ನಿಲ್ಲೋದಿಲ್ಲ ಅಂತಂದ್ಬಿಟ್ಟು ಈ ಪೌರ್ಣಮಿಯ ರಾತ್ರಿ ಏನು ಮಾಡಬೇಕು ಅಂದರೆ, ನೀವು ಒಂದು ಗಾಜಿನ ಲೋಟದಲ್ಲಿ ಹಾಲು ಕುಡಿಯುವಂಥ ಅಭ್ಯಾಸ ನಿಮಗಿದೆ ಅಂತ ಹೇಳಿದ್ರೆ ಫಸ್ಟು ಹಾಲನ್ನು ಚಂದ್ರದೇವನಿಗೆ ಅರ್ಪಿಸಿ, ಸ್ವಲ್ಪ ಓಂ ಚಂದ್ರದೇವಾಯ ನಮಃ ಅಂತ ಹೇಳಿಬಿಟ್ಟು, ತದನಂತರ ಆ ಒಂದು ಹಾಲು ಕುಡಿಯುವಂಥ ಅಭ್ಯಾಸ ನಿಮಗಿದೆ ಅಂತ ಹೇಳಿದ್ರೆ ಅದನ್ನು ನಿಮ್ಮ ಮನೆಯವರು ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ತಗೊಳ್ಬಹುದು. ಇಲ್ಲ ಅಂದರೆ ಮನೆಯಲ್ಲಿ ಯಾರು ನಿಮ್ಮ ಮಕ್ಕಳು ಓದ್ತಾ ಇರ್ತಾರೆ, ಕಾಲೇಜಿಗೆ ಹೋಗ್ತಾ ಇರ್ತಾರೆ, ಅವ್ರ ಮನಸ್ಸು ತುಂಬ ಚಂಚಲವಾಗಿದೆ, ಯಾರಿಗೆಲ್ಲ ಚಂಚಲವಾಗಿರುತ್ತೋ ಅವರುಗಳು ಈ ಪರಿಹಾರ ಆರಾಮಾಗಿ ಮಾಡ್ಕೊಳ್ಬಹುದು. ಅಂದರೆ ಓಂ ಚಂದ್ರದೇವಾಯ ನಮಃ ಅಂತ ಹೇಳ್ತಾ ಒಂದು 1/2 ಅವರು, ಒಂದು 10 ನಿಮಿಷನಾದರೂ ಚಂದ್ರನ ಕಿರಣಗಳು ಬೀಳುವ ಜಾಗದಲ್ಲಿ ಹಾಲನ್ನು, ಅಥವಾ ನೀವು ನೀರು ಕೂಡ ಇಡಬಹುದು, ಕುಡಿಯುವಂಥ ನೀರು, ಹಾಲು ಕುಡಿಯುವ ಅಭ್ಯಾಸ ಇಲ್ಲ ಅನ್ನುವಂಥವರು ಈ ಥರ ಇಟ್ಟು ಕೇಳಿಕೊಂಡು ತದನಂತರ ನಿಮ್ಮ ಕೋರಿಕೆಗಳನ್ನು, ಅಂದರೆ ಪಾಸಿಟಿವ್ ರೀತಿಯಲ್ಲಿ ಅದಕ್ಕೆ ಶಕ್ತಿಯನ್ನು ತುಂಬಿಸಿ ಕೈಯಲ್ಲಿಟ್ಕೊಂಡು ತದನಂತರ ತಗೊಂಡು ಬಂದು ಅದನ್ನು ನೀರು ಕುಡೀರಿ. ನೋಡಿ, ಈ ರೀತಿ ಪೌರ್ಣಮಿಗಳು ನೀವು ಮಾಡಿದಾಗ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲಿ, ಯಾಕಂದರೆ ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಬಂದೇ ಬರುತ್ತೆ, ಅದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಆ ಸಮಸ್ಯೆಗಳನ್ನೇ ನಾವು ಸೋಲಿಸಿ ಮುಂದೆ ಹೋಗುವಂಥ ಆತ್ಮಸ್ಥೈರ್ಯ ನಮಗೆ ಬರುತ್ತೆ ಅಂತ ಹೇಳ್ತೀನಿ. ಅದು
ಖಂಡಿತ ಈ ರೀತಿಯ ಪರಿಹಾರಗಳಲ್ಲಿ ಸಾಧ್ಯ ಆಗುತ್ತೆ. ಇನ್ನು ಮನೆಯಲ್ಲೂ ಕೂಡ ತುಂಬಾ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಜಗಳ ಆಗ್ತಾ ಇದೆ. ಒಳ್ಳೆ ರೀತಿಯಲ್ಲಿ ನಾವು ಯಾವುದೇ ಒಂದು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ ಇಲ್ವೇನೋ ಅನಿಸುತ್ತೆ ನಮಗೊಂದೊಂದು ಸಾರಿ. ಮನೆಯಲ್ಲಿ ಅಷ್ಟೆಲ್ಲ ನೆಗೆಟಿವ್ ಇರೋದ್ರಿಂದ ಯಾವುದೇ ರೀತಿಯಾದಂಥ ನಾವು ಸ್ಟ್ರಾಂಗಾಗಿ ಒಳ್ಳೆ ಡಿಸಿಷನ್ನನ್ನು ಕೂಡ ತಗೊಳ್ಳೋದಕ್ಕಾಗೋದಿಲ್ಲ. ತಗೊಂಡ್ರೂ ಕೂಡ ನಾವು ಪ್ರತಿ ಬಾರಿ ಸೋತೋಗ್ತಾ ಇರ್ತೀವಿ. ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಆರೋಗ್ಯದ ಮೇಲೆ ಏರುಪೇರಾಗ್ತಾ ಇರುತ್ತೆ, ಒಳ್ಳೆ ಕೆಲಸಗಳು ಸಿಗೋದಿಲ್ಲ, ಒಳ್ಳೆ ಆಪರ್ಚುನಿಟಿ ಅನ್ನೋದು ಇರೋದಿಲ್ಲ, ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇರ್ತೀವಿ. ಅಂತಹ ಸಮಯಗಳಲ್ಲಿ ಮುಖ್ಯವಾಗಿ ಮನೆಯಲ್ಲೇ ಇರುವಂಥ ಈ ವಸ್ತುಗಳು ಎಲ್ಲವೂ ಕೂಡ ಸ್ನೇಹಿತರೆ ಮನುಷ್ಯನಿಗೆ ಹತ್ತಿರವಾಗಿರುವಂಥದ್ದು. ಏಕೆಂದರೆ ಇದು ಎಲ್ಲವೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ನಡೆಯುವಂಥ ಆ ದಿನದಲ್ಲಿ ಬಳಸುವಂಥ ವಸ್ತುಗಳು ಇದಾಗಿರೋದ್ರಿಂದ ಇದಕ್ಕೂ ಕೂಡ ಅದರದೇ ಆದಂಥ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು, ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥ ಕಲ್ಲುಪ್ಪನ್ನು ನಾವು ಈ ಪರಿಹಾರಕ್ಕೆ ತಗೊಂಡಾಗ ಹಾಗೂ ನಮ್ಮ ಸಮಸ್ಯೆ ಆಗಿರಬಹುದು ಅಥವಾ ನಮ್ಮ ಮನೆಯಲ್ಲೇ ಆಗಿರಬಹುದು, ನಾವು ಆ ಸಮಸ್ಯೆಗಳನ್ನು ತೋರಿಸ್ಕೊಳ್ದೆ ಎಲ್ರಿಗೂ ಇರುತ್ತೆ, ಆದರೆ ನಾವು ತೋರಿಸ್ಕೊಳ್ಬಾರ್ದು ಅಂತ ಚೆನ್ನಾಗಿರ್ತೀವಿ ಅಂದ್ಕೊಳ್ಳಿ. ಅದನ್ನು ಎಲ್ಲರೂ ಕೂಡ ಒಳ್ಳೆ ಬಟ್ಟೆ, ಒಳ್ಳೆ ದಿನಚರಿ, ಒಳ್ಳೆ ಅಭ್ಯಾಸಗಳು, ಒಳ್ಳೆ ಕೆಲಸ, ಒಳ್ಳೆ ದುಡ್ಡು ಇದು ಎಲ್ಲವೂ ಇದೆ ಇವ್ರ ಹತ್ರ, ಎಲ್ಲ ಚೆನ್ನಾಗಿದ್ದಾರೆ, ನಮಗಿಂತ ಚೆನ್ನಾಗಿದ್ದಾರೆ ಅಂತೆಲ್ಲ ಅಂದ್ಕೊಂಡ್ಬಿಡ್ತಾರೆ. ಅದೇ ದೃಷ್ಟಿ ದೋಷಗಳಿಂದ ನಾವು ಕುಗ್ಗೋಗ್ಬಿಡ್ತೀವಿ. ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಆಗುತ್ತೆ, ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ನೀವೊಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ, ಸಾಸಿವೆ ಅನ್ನುವಂಥದ್ದು ಈಗ ಹೇಳಿದೆ ನೋಡಿ, ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಎಳ್ಕೊಳ್ಳುವಂಥ, ಅದರಲ್ಲೇ ಅಡಗಿಸಿಟ್ಕೊಳ್ಳುವಂಥ ಸಾಮರ್ಥ್ಯ ಸಾಸಿವೆಗೆ ಇದೆ. ಇನ್ನು ಅರಿಶಿನ ಕುಂಕುಮ ಬಂದು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಳ್ಳೆಯ ವಿಚಾರಗಳು, ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡೋದಕ್ಕೆ, ಶುಭ ಕಾರ್ಯಗಳನ್ನು, ಗುಡ್ ನ್ಯೂಸನ್ನು ನಾವು ಕೇಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಅರಿಶಿನ ಕುಂಕುಮ ಗುರುಬಲ ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದ. 5 ರೂಪಾಯಿ ಕಾಯಿನ್ ಅನ್ನುವಂಥದ್ದು ಕೂಡ ನಮ್ಮ ಸಮಸ್ಯೆಗಳನ್ನು, ಹಣಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಪ್ರಥಮವಾಗಿ ಇದು ಕೆಲಸ ಮಾಡುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ರೀತಿಯಾದಂಥ ಕಷ್ಟಗಳನ್ನು, ಸಮಸ್ಯೆಗಳನ್ನು ಬೇಗ ಅಬ್ಸರ್ವ್ ಮಾಡುವಂಥ ಶಕ್ತಿ ಕಲ್ಲುಪ್ಪಿಗೆ ಇದೆ. ನೋಡಿ, ಇಷ್ಟು ವಸ್ತುಗಳು ಒಂದರಲ್ಲೇ ಸೇರಿದಾಗ ನಮ್ಮ ಸಮಸ್ಯೆಗಳು ಮಾಯ ಆಗುತ್ತೆ ಅಂತ ಹೇಳಬಹುದು. ಇವುಗಳನ್ನೆಲ್ಲ ಸೇರಿಸಿ ಒಂದು ಕಡೆ ನೀವು ಬೌಲಲ್ಲಿ ಇಡಿ. ತದನಂತರ ಇದನ್ನು ಮಾರನೆಯ ದಿನ ನೀವು ತೆಗೆದುಬಿಟ್ಟು ಎಲ್ಲಾದರೂ ಬಿಸಾಕಬಹುದು. ರಾತ್ರಿ ಮಾಡ್ಕೊಳ್ಳಿ, ತದನಂತರ ಮಾರನೇ ದಿನ ಬಿಸಾಕಿ. ಇನ್ನು ನೀವು ಬೇವಿನ ಮರದ ಹತ್ರ ಹೋಗಿದ್ದೆ, ಒಂದು ತುಂಡು ಬೆಲ್ಲವನ್ನು ತಗೊಂಡೋಗಿ ನಿಮಗೆ ಸಾಧ್ಯ ಆದರೆ ಅದರ ಮೇಲೆ ಅತಿ ಮುಖ್ಯವಾದಂಥ ಒಂದು ಕೋರಿಕೆಯನ್ನು ಬರ್ಕೊಂಡ್ಬಿಡಿ. ಕುಂಕುಮದಲ್ಲೇ ಬರ್ಕೊಂಡೋಗಿ ಹಾಕಿಬಿಟ್ಟು ನೀವು ಬುಡದ ಹತ್ರ ನಿಮ್ಮ ಕೋರಿಕೆಯನ್ನು ಹೇಳಿ ಕೇಳಿಕೊಂಡು ಹಾಕ್ಬಿಟ್ಟು ವಾಪಸ್ಸು ಬನ್ನಿ. ಸಾಧ್ಯ ಆದರೆ ಈ ಕೆಲಸವನ್ನು ಮಾಡಿಕೊಳ್ಳಿ. ಈ ದಿನ ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ನೆರವೇರಿಸಿಕೊಡುತ್ತೆ. ಬೇವಿನ ಮರ ಅನ್ನುವಂಥದ್ದು ಅತ್ಯದ್ಭುತವಾಗಿರುತ್ತೆ. ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳುತ್ತೆ, ಕೇಳುತ್ತೆ. ನಮಗೆ ಎಲ್ಲವೂ ಕೂಡ ಒಳ್ಳೆಯದನ್ನು ಮಾಡುವುದಕ್ಕೆ ಈ ಬೇವಿನ ಮರ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ.